ವೀಕ್ಷಕರೇ, ಕಟಕ ರಾಶಿಯವರಿಗೆ 2026 ಯುಗಾದಿಯಿಂದ 2027 ಯುಗಾದಿವರೆಗಿನ ಒಂದು ವರ್ಷದ ಪರಾಭವನಾಮ ಸಂವತ್ಸರದ ಒಂದು ವರ್ಷದ ಫಲ, ಲಾಭ ನಷ್ಟ ಹೇಗಿದೆ, ಆಯವ್ಯಯ ಯಾವ ತರ ಇದೆ, ಈ ವರ್ಷದ ಪ್ರಮುಖ 2 ಪರಿಹಾರಗಳು ಯಾವುದು ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ಈ ವಿಶ್ವ ವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ವಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/1/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಆಗತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ, ಲೋಹ ಪದಾರ್ಥಗಳು, ಇನ್ನು ಈ ಗ್ರಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು, ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಈ ಕಟಕ ರಾಶಿಯವರಿಗೆ ಯಾವತ್ತಿಗೂ ಆತುರತೆ ಮತ್ತು ಶೀಘ್ರ ನಿರ್ಣಯ ಅನ್ನುವಂಥದ್ದು ಅದು ಜನ್ಮಸಿದ್ಧ ಹಕ್ಕು. ಏನಾಗತ್ತೆ, ನೋಡೋದಕ್ಕೆ ತುಂಬಾ ಸಿಂಪಲ್ ಸೀದಾ ಸಾದಾ ಕಂಡ್ರು ಕೂಡ ಒಳಗಡೆ ನಿಮ್ಮದೇ ಆಗಿರ್ತಕ್ಕಂತ ನಿಮ್ಮದೇ ಒಂದು ಫ್ಯಾಷನ್ ಇರುತ್ತೆ. ಅದ್ರ ಪ್ರಕಾರವೇ ಕೆಲಸ ಮಾಡ್ತಾ ಇರ್ತೀರಿ. ಎಷ್ಟೋ ಸಾರಿ ನೀವು ಆತುರದ ನಿರ್ಣಯವನ್ನ ತೆಗೆದುಕೊಂಡು ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ, ಏರಿಳಿತಗಳನ್ನ ಕಂಡಿರುವಂತದ್ದು ನೀವು ಗಮನಿಸಬಹುದು. ಇನ್ನು ಈ ಒಂದು ವರ್ಷದಲ್ಲಿ ನಿಮ್ಮ ಒಂದು ರಾಶಿಯ ಪ್ರಭಾವ ನೋಡಿ, ಈ ಸಂವತ್ಸರದಲ್ಲಿ ಹೆಚ್ಚಿನ ಸಮಯ ವ್ಯಯಸ್ಥಾನ ಹಾಗೂ ಜನ್ಮ ಕುಂಡಲಿಯಲ್ಲಿ ಸಂಚರಿಸ್ತಕ್ಕಂಥದ್ರಿಂದ ಬೃಹಸ್ಪತಿ ನಿಮ್ಮ ಅನೇಕ ರೀತಿಯ ಅಗ್ನಿ ಪರೀಕ್ಷೆಗಳನ್ನ ಒಡ್ಡತಕ್ಕಂಥದ್ದು. ಇನ್ನು ನಿಮ್ಮ ಸ್ಥಾನಮಾನಗಳಿಗೆ ಹೋರಾಟವನ್ನ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಹಣಕಾಸಿಗೆ ವ್ಯಾಜ್ಯಗಳು ಉಂಟಾಗುವಂಥದ್ದು, ಮತ್ತೆ ಈ ಸಂಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕು. ಯಾವುದೋ ಒಂದು
ಬೆಲೆ ಬಾಳ್ತಕ್ಕಂತ ವಸ್ತುಗಳನ್ನ ಕಳುವು ಆಗ್ಬಹುದು, ಮಿಸ್ ಆಗ್ಬಹುದು, ಕಳ್ಕೊಳ್ಬಹುದು, ಅಥವಾ ಯಾವ್ದೋ ಒಂದು ಸೇಲ್ಸ್ ಅಗ್ರಿಮೆಂಟ್ ಅಥವಾ ಯಾವ್ದೋ ಸಹಿ ಮಾಡ್ತಾ ಇದ್ದೀರಾ ಅಥವಾ ಮುಖ್ಯವಾದ ಫೈಲ್ ಇದೆ, ಅದನ್ನ ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರೋದ್ರಿಂದ ಈ ವರ್ಷದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ಒಂದು ಮುಖ್ಯವಾದ ವಸ್ತುಗಳನ್ನು ನೀವೇ ಅದನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ಈ ಕೆಲವೊಮ್ಮೆ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಕಿರುಕುಳ ಆಗ್ಬೋದು, ಅಥವಾ ಕೆಲಸದ ಒತ್ತಡ ಜಾಸ್ತಿಗಳಾಗ್ಬೋದು, ಅಥವಾ ಕೆಲವೊಮ್ಮೆ ಏನಾಗುತ್ತೆ ಕೆಲಸದ ಮೇಲೆ ಜಾಸ್ತಿ ಒತ್ತಡ ಆಗಿ ಸ್ವಲ್ಪ ಸ್ಟ್ರೆಸ್ ಆಗುವಂತ ಸನ್ನಿವೇಶ ಇರುತ್ತೆ. ಅದಕ್ಕೆ ಏನ್ ಮಾಡಬೇಕು, ತಪ್ಪಾಗದ ಹಾಗೆ ನಿಮ್ಮ ಕೆಲಸವನ್ನ ನೀಟಾಗಿ ಜಾಣ್ಮೆಯಿಂದ ಮಾಡ್ಕೋಬೇಕಾಗತ್ತೆ. ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ಬೇಕು. ನೀವು ಈ ವರ್ಷ ಸ್ವಲ್ಪ ಗುರುವಿನ ಪ್ರಭಾವದಿಂದಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳು ಇರ್ತವೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನ ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೇದಾಗತ್ತೆ. ಮತ್ತೆ ಈ ಜೂಜು ಅಥವಾ ಈ ಏನೋ ಬೆಟ್ಟಿಂಗು ಅಥವಾ ಏನೋ ಒಂದು ಅನವಶ್ಯಕವಾಗಿರ್ತಕ್ಕಂಥ ರೇಸು, ಜೂಜು ಇಂತಹ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತ ಪ್ರಯತ್ನ ಏನಾದ್ರೂ ನೀವು ಮಾಡ್ತಾ ಇದ್ರೆ ಖಂಡಿತ ನಷ್ಟ ಸಾಧ್ಯ ಆಗ್ಬೋದು. ಹಾಗಾಗಿ ಸ್ವಲ್ಪ ಅದರಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ಈ ದೀಪಾವಳಿಯ ನಂತರ ಸಂದರ್ಭದಲ್ಲಿ ಸಂಕ್ರಾಂತಿಯವರೆಗೆ ಸ್ವಲ್ಪ ಬಹಳಷ್ಟು ಒಳ್ಳೆಯ ಕೆಲವೊಮ್ಮೆ ಗುರು ನೆಮ್ಮದಿಯ ಪ್ರಸಂಗಗಳನ್ನ ತಂದೊಡ್ತಾನೆ. ಮನೆಯಲ್ಲಿ ಹರುಷ, ಸಿರಿ ಸಂಪತ್ತುಗಳು ಉಂಟಾಗತ್ತೆ, ಧನ ಒಂದು ಪ್ರಾಪ್ತಿಗಳು ಜಾಸ್ತಿ ಆಗತ್ತೆ, ಕೀರ್ತಿ ಯಶಸ್ಸುಗಳು ನಿಮಗೆ ಜಾಸ್ತಿ ಆಗುವಂತದ್ದು, ಆರೋಗ್ಯವು ಕೂಡ ಸುಧಾರಿಸುವಂತಹ ಸನ್ನಿವೇಶಗಳಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳು ಉಂಟಾಗುವಂತಹ ಸನ್ನಿವೇಶಗಳಿದೆ. ಇನ್ನು ಹೊಸ ಯೋಜನೆಗಳನ್ನ ಆರಂಭಿಸ್ಲಿಕ್ಕೆ ನಿಮಗೊಂದು ಪ್ರೇರಣೆ ಅನ್ನುವಂಥದ್ದು ನಿಮಗೆ ಖಂಡಿತವಾಗ್ಲೂ ಸಿಗ್ತಾ ಇರತಕ್ಕಂಥದ್ದು. ಶನಿ ಪರಮಾತ್ಮ ಈ ಒಂದು ವರ್ಷದಲ್ಲಿ, ಇದು ಬಹಳ ಮುಖ್ಯವಾದ ವಿಚಾರ, ಈ ಒಂದು ವರ್ಷದಲ್ಲಿ ಶನಿ ಪರಮಾತ್ಮ ನಿಮಗೆ ಏನು ಫಲ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಆ ವಿಚಾರದ ಜೊತೆಗೆ ಈ ವರ್ಷದ 2 ಮುಖ್ಯವಾದ ಪರಿಹಾರಗಳಿದಾವೆ, ಅದನ್ನು ತಿಳಿಸ್ಕೊಡೋಣ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಈ ಒಂದು ವರ್ಷದಲ್ಲಿ ಪರಮಾತ್ಮ ಶನಿ ಪರಮಾತ್ಮ ನೀತಿ ಮಾರ್ಗ ಕೋವಿದನಾದ ಶ್ರೀ ಶನಿದೇವ ನವಮ ಭಾಗದಲ್ಲಿ ಗೋಚರಿಸ್ತಕ್ಕಂಥದ್ರಿಂದ ನಿಮಗೆ ಧಾರ್ಮಿಕ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ಯಾವುದೋ ಒಂದು ದೈವಿಕ ಕಾರ್ಯಗಳನ್ನ ಮಾಡಬೇಕಾದ್ರೆ 108 ವಿಘ್ನಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮತ್ತು ಈ ಕಲಹಗಳು, ಮನಸ್ತಾಪಗಳು, ಈ ಬಂಧು ಬಾಂಧವರ ಮಧ್ಯದಲ್ಲಿ ವಿನಾಕಾರಣ ಕಿರಿಕಿರಿಗಳು ಉಂಟಾಗುವಂತದ್ದಿರುತ್ತೆ. ಹಾಗಾಗಿ ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಎದುರಾಗಿದೆ ಅಂತಂದ್ರೆ ಆ ಸಮಸ್ಯೆಯನ್ನ ಆಗಿಂದಾಗ್ಗೆ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ಕೃಷಿಕರಿಗೆ ಒಳ್ಳೆಯ ಬೆಳೆಯನ್ನ ಬೆಳೆದರೂ ಕೂಡ ಸೂಕ್ತವಾಗಿರತಕ್ಕಂತ ಬೆಲೆ ಸಿಗದೆ ಹೋಗುವಂತಹ ಸಾಧ್ಯತೆಗಳಿರೋದ್ರಿಂದ ನಿರಾಶರಾಗುವಂತದ್ದು ಬೇಡ, ತಾಳ್ಮೆ ಇರಬೇಕು. ಖಂಡಿತ ತಾಳ್ಮೆ ಇಟ್ಕೊಂಡ್ರೆ ಮುಂದೆ ಒಂದು ಒಳ್ಳೆ ಬೆಲೆ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಉಪೇಕ್ಷೆ ಮಾಡೋ ಹಾಗಿಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಿದ್ರೆ ಬಹಳಷ್ಟು ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಅಂದ್ರೆ ಈ ಒಂದು ಎಚ್ಚರಿಕೆಗಳನ್ನ ಪಾಲಿಸಿದ್ರೆ ಈ ವರ್ಷದಲ್ಲಿ ಅದ್ಭುತವಾದ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ರಾಹು ಧನ ನಷ್ಟ ಮಾಡುವಂಥದ್ದು, ಎಲ್ಲರಲ್ಲಿಯೂ ವಿರೋಧ ಅಥವಾ ಈ ಆಕಸ್ಮಿಕವಾಗಿರತಕ್ಕಂಥ ಧನ ಪ್ರಾಪ್ತಿಗಳಿಗೂ ಕೂಡ ಕಾರಕನಾಗ್ತಾನೆ ರಾಹು. ಇನ್ನು ಕೇತು ಕಠಿಣ ಮಾತಿನಿಂದ ಸ್ನೇಹ ಭಂಗ ಆಗ್ಬೋದು. ಅದಕ್ಕೆ ನೇರವಾಗಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಶಾಂತತೆ ಅನ್ನುವಂಥದ್ದು ಬಹಳ ಮುಖ್ಯ. ಆರ್ಥಿಕವಾಗಿ ಮೋಸ ಹೋಗುವಂತ ಸಂದರ್ಭಗಳಿರುತ್ತೆ. ನರಗಳಿಗೆ ಸಂಬಂಧಿಸಿರತಕ್ಕಂತಹ ಅನೇಕ ಸಮಸ್ಯೆಗಳನ್ನ ಎದುರಾಗುವಂತಹ ಸನ್ನಿವೇಶಗಳಿದೆ. ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಇನ್ನು ಎಷ್ಟೇ ಕಷ್ಟಗಳಿರ್ಲಿ, ಎಷ್ಟೇ ಏರಿಳಿತಗಳಿರ್ಲಿ, ಎಷ್ಟೇ ಸವಾಲುಗಳಿದ್ರೂ ಕೂಡ ಈ ವರ್ಷದಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ, ಲಾಭವನ್ನ ಗಳಿಸೋದಕ್ಕೆ, ಯಶಸ್ಸನ್ನ ಮಾಡ್ಕೊಳ್ಳಿಕ್ಕೆ
ಎರಡು ಅಮೂಲ್ಯವಾದಂತ ಒಂದು ಪರಿಹಾರಗಳು ನಿಮಗೆ ಖಂಡಿತವಾಗ್ಲೂ ಇದ್ದಾವೆ. ಆ ಎರಡು ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸಾಕು, ಈ ವರ್ಷ ನಿಮಗೆ ಅತ್ಯಂತ ಯಶಸ್ಸನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬನ್ನಿ ಹಾಗಿದ್ರೆ ಆ ಎರಡು ಪರಿಹಾರ ಯಾವುದು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೋಡಿ, ಈ ಮೊದಲನೇ ಪರಿಹಾರ ಏನ್ ಮಾಡ್ಕೋಬೇಕು ಕಟಕ ರಾಶಿಯವರು 2026-27 ಯುಗಾದಿ ಒಳಗಡೆ ಅಂತಂದ್ರೆ, ನೋಡಿ, ಪ್ರತಿ ಸೋಮವಾರದ ದಿನ ಮುಂಜಾನೆ ಸ್ನಾನದ ನಂತರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಶುದ್ಧವಾಗಿರತಕ್ಕಂತ ಹಸಿ ಹಾಲಿನಿಂದ ಅಭಿಷೇಕವನ್ನ ಮಾಡತಕ್ಕಂಥದ್ದು ಎಂಥ ಒಳ್ಳೆ ಫಲ ಸಿಗುತ್ತೆ ಅಂತಂದ್ರೆ, ನೋಡಿ, ಈ ಮನೆಯಲ್ಲಿ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಪಠಣ ಮಾಡತಕ್ಕಂಥದ್ರಿಂದ, ದೇವರಿಗೆ ಬಿಳಿ ಬಣ್ಣದ ಹೂಗಳಿಂದ ಅರ್ಪಿಸ್ತಕ್ಕಂಥದ್ರಿಂದ, ನೋಡಿ, ಕಟಕ ರಾಶಿಯ ಅಧಿಪತಿ ಯಾರು? ಚಂದ್ರನಾಗಿರತಕ್ಕಂಥದ್ರಿಂದ ಶಿವನ ಆರಾಧನೆ ಮಾಡತಕ್ಕಂಥದ್ರಿಂದ ನಿಮಗೆ ಚಂದ್ರನ ಪ್ರಭಾವ ಚೆನ್ನಾಗಾಗತ್ತೆ. ಮಾನಸಿಕವಾದ ಒತ್ತಡಗಳು ನಿವಾರಣೆ ಆಗುತ್ತೆ. ನಿಮ್ಮ ಮನಸ್ಸಿನ ಚಂಚಲತೆ ಕಡಿಮೆ ಆಗತ್ತೆ. ಏಕಾಗ್ರತೆ ಹೆಚ್ಚಾಗತ್ತೆ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆ ನಿಲ್ಲುವಂತಹ ಸಾಧ್ಯತೆ ಜೊತೆಗೆ ಆರೋಗ್ಯ ವೃದ್ಧಿ ಆಗತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಬಹಳ ಸಿಂಪಲ್ ಆದಂತ ಪರಿಹಾರ ಇದು. ಇನ್ನು ಎರಡನೇ ಅದ್ಭುತವಾದ ಪರಿಹಾರ ಯಾವುದು ಅಂತಂದ್ರೆ, ಪ್ರತಿ ಸೋಮವಾರದ ದಿನದಂದು ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ಅಕ್ಕಿ ಅಥವಾ ಬಿಳಿ ಬಣ್ಣದ ಹಸಿ ತಿಂಡಿಯನ್ನ ದಾನವನ್ನಾಗಿ ನೀಡತಕ್ಕಂಥದ್ದು. ಪ್ರತಿದಿನ ಬೆಳಿಗ್ಗೆ ನಿಮ್ಮ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡತಕ್ಕಂಥದ್ದು, ಆಶೀರ್ವಾದ ಪಡಿತಕ್ಕಂಥದ್ದು, ಗುರು ಹಿರಿಯರ ಒಂದು ಆಶೀರ್ವಾದ ಅಥವಾ ಅವರಿಗೆ ಗೌರವಪೂರ್ವಕವಾಗಿ ಹಣ್ಣು ಹಂಪಲುಗಳನ್ನ ನೀಡತಕ್ಕಂಥದ್ರಿಂದ ಅದ್ಭುತವಾಗಿರತಕ್ಕಂತ ಫಲ ಸಿಗುವಂಥದ್ದು. ಇದು ಎರಡನೇ ಪರಿಹಾರ. ಏನ್ ಪ್ರಯೋಜನ ಆಗುತ್ತೆ ಇದರಿಂದ ಅಂತಂದ್ರೆ, ಈ ಸೇವೆಯಿಂದ ಚಂದ್ರಗ್ರಹದ ಶುಭ ಫಲಗಳು ನಿಮಗೆ ಸಿಗುವಂಥದ್ದು. ಜೀವನದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳು ದೂರ ಆಗತ್ತೆ. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿ ಸುಧಾರಿಸುವಂತಹದ್ರ ಜೊತೆಗೆ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗುವಂಥದ್ದು ಹಾಗೂ ನಿಂತು ಹೋಗಿರುವಂತಹ ಕೆಲಸಗಳು ಮರು ಪ್ರಾರಂಭ ಆಗುವಂಥದ್ದು, ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವಂತಹ ಸಾಧ್ಯತೆಗಳು ನಿಮಗೆ ಸ್ಪಷ್ಟವಾಗಿ ಕಂಡು ಬರುತ್ತೆ. 2026-27 ಯುಗಾದಿ ನಿಮಗೆ ಶುಭ ಫಲಗಳನ್ನ ತಂದೊಡ್ಲಿ ಮತ್ತು ನಿಮ್ಮ ಇಷ್ಟಾರ್ಥಗಳು ನೆರವೇರ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ತಂದು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.